ಓಂ ಶ್ರೀ ಗುರುಭ್ಯೋ ನಮಃ. ಯಾರೆಲ್ಲ ರಾಯರ ಭಕ್ತರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಎಲ್ರಿಗೂ ಸಹ ನನ್ನ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಪ್ರತಿ ಮಾಸದಲ್ಲಿ ನಮಗೆ 2 ಏಕಾದಶಿಗಳು ಬರುತ್ತೆ. ಆ ಪ್ರತಿ ಏಕಾದಶಿ ಸಂದರ್ಭದಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಏಕಾದಶಿ ಅಂತಂದರೆ ನಾವು ಕೇವಲ ಅವತ್ತಿನ ದಿನ ಮಾತ್ರ ಮಾಡುವಂತಹ ಒಂದು ಉಪವಾಸ ಅಲ್ಲ. ಏಕಾದಶಿಯ ಹಿಂದಿನ ದಿವಸ, ಏಕಾದಶಿಯ ದಿವಸ ಮತ್ತು ಅದರ ಮಾರನೇ ದಿವಸ, ಒಟ್ಟು 3 ದಿನಗಳ ಕಾಲ ನಾವು ಮಾಡುವಂತಹ ಒಂದು ರಾಯರ ಸೇವೆ ಅಥವಾ ಶ್ರೀ ಮಹಾವಿಷ್ಣುವಿನ ಒಂದು ಸೇವೆ ಅಂತ ಹೇಳಿ ನಾವು ಪರಿಭಾವಿಸಬೇಕು. ಒಂದೊಂದು ತಿಂಗಳಲ್ಲಿ ಮಾತ್ರ ಸ್ವಲ್ಪ, ಅಂದರೆ ನಾವು ಒಂದೊಂದು ಏಕಾದಶಿಗೆ ಒಂದೊಂದು ಸರ್ತಿ ಅವಲಕ್ಕಿ ತಿನ್ನೋ ಹಾಗಿಲ್ಲ ನೈಟು, ಇಲ್ಲ ಅಂತಂದರೆ ಒಂದೊಂದು ಸರ್ತಿ ರವೆನೂ ಬಳಸೋ ಹಾಗಿಲ್ಲ. ಅದನ್ನು ನಾನು ಹೇಳಿಬಿಟ್ಟಿರ್ತೀನಿ. ಅದನ್ನು ಹೊರತುಪಡಿಸಿದ್ರೆ ಪ್ರತಿ ಏಕಾದಶಿಯೂ ಸಹ ನಾವು ಆಚರಣೆ ಮಾಡುವಂತಹ ರೀತಿ ಬಹಳ ವಿವರವಾಗಿ ನಿಮಗೆ ಈ ವಿಡಿಯೋ ನೋಡೋದ್ರಿಂದ ಗೊತ್ತಾಗುತ್ತೆ. ದಯಮಾಡಿ ಯಾರೆಲ್ಲ ಏಕಾದಶಿಯನ್ನು ಆಚರಣೆ ಮಾಡ್ತೀರಾ, ನಿಮಗೇನೆಲ್ಲ ಗೊಂದಲಗಳಿದೆ, ಈ ವಿಡಿಯೋವನ್ನು ನೋಡೋದ್ರಿಂದನೇ ನಿಮಗೆ ಪರಿಹಾರ ಸಿಗ್ಬೋದು ಅಂತ ಹೇಳಿ, ಎಲ್ರಿಗೂ ಉಪಯೋಗ ಆಗಲಿ ಅಂತ ಹೇಳಿ ನಾನು ಈ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊತಾ ಇದ್ದೀನಿ. ಯಾರೆಲ್ಲ ನಿಷ್ಠೆಯಿಂದ ತಿಂಗಳಿಗೆ 2 ಸರ್ತಿ ಬರುವಂತಹ ಏಕಾದಶಿಯನ್ನು ನೀವು ಆಚರಣೆ ಮಾಡ್ತಿರೋ, ಅವರ ಕಷ್ಟಗಳು ಕ್ರಮೇಣ ಕರಗ್ತಾ ಹೋಗಿ ಅವರ ಬಾಳಿನಲ್ಲಿ ಬೆಳಕು ಮೂಡುವಂತಹದ್ದು ಖಚಿತ. ಇನ್ನು ಮಕ್ಕಳು 8 ವರ್ಷ ಕಳೆದ ನಂತರ ಉಪವಾಸವನ್ನು ಮಾಡಬಹುದು. ಅದಕ್ಕಿಂತ ಕೆಳಗಿನ ಮಕ್ಕಳನ್ನು ಉಪವಾಸ ಮಾಡಿಸಬೇಡಿ. ಗಂಡಸರು ಹೆಂಗಸರು ಅನ್ನೋಂತಹ ಭೇದ ಭಾವ ಈ ಏಕಾದಶಿ ಆಚರಣೆ ಮಾಡಲಿಕ್ಕೆ ಇಲ್ಲ. ಗಂಡು ಮಕ್ಕಳು ಮಾಡ್ಬೋದು, ಹೆಣ್ಮಕ್ಳು ಸಹ ಮಾಡ್ಬೋದು. ಯಾರು ಮನೆಯಲ್ಲಿ ನಾನ್ ವೆಜ್ ತಿಂತೀರಾ ಅವರೂ ಕೂಡ ಮನೆಯಲ್ಲಿ ಏಕಾದಶಿಯ ಪೂಜೆಯನ್ನು ಆಚರಣೆಯನ್ನು ಮಾಡಬಹುದು. ಆದರೆ ಈ 3 ದಿನಗಳ ಕಾಲ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ಮಾಡಬೇಡಿ. ನೀವು ಯಾರೆಲ್ಲ ರಾಯರ ಪೂಜೆಯನ್ನು ಮಾಡ್ತೀರಾ, ನೀವು ಏಕಾದಶಿ ಆಚರಣೆ ಮಾಡ್ದಲೇ ಇದ್ರೂ, ಅಂದರೆ ನಾನೇನು ಏಕಾದಶಿ ಉಪವಾಸ ಮಾಡ್ತಾ ಇಲ್ಲ, ನಾವು ಅದರ ಆಚರಣೆಯನ್ನು ನಾವು ಮಾಡ್ತಾ ಇಲ್ಲ ಅಂತಂದು ಏಕಾದಶಿಯ ಹಿಂದಿನ ದಿನ ಅಥವಾ ಮಾರನೇ ದಿನ ಏಕಾದಶಿಯ ದಿನ ಮನೆಯಲ್ಲಿ ಖಂಡಿತ ನಾನ್ ವೆಜ್ ಮಾಡಲಿಕ್ಕೆ ನೀವು ಬರೋದಿಲ್ಲ. ರಾಯರ ಫೋಟೋ ಮನೆಯಲ್ಲಿದೆ ಅಂತಂದರೆ ನೀವು ಏಕಾದಶಿಯನ್ನು ನೋಡಿಕೊಂಡು ಈ 3 ದಿನಗಳ ಕಾಲ ದಯಮಾಡಿ ಮನೆಯಲ್ಲಿ ನೀವು ಉಪವಾಸ ಇರಿ, ಇಲ್ದಲೇ ಇರಿ. ಯಾವ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು. ಮತ್ತು ಯಾರೆಲ್ಲ ರಾಯರ ಭಕ್ತರಿದ್ದೀರಾ, ಏಕಾದಶಿಯ ಉಪವಾಸವನ್ನು ಮಾಡ್ದಲೇ ಇದ್ದರೂ ಪರವಾಗಿಲ್ಲ, ನಾನ್ ವೆಜ್ಜನ್ನು ಈ 3 ದಿನಗಳ ಕಾಲ ತಿನ್ನಬೇಡಿ. ಮನೆಯಲ್ಲೂ ಮಾಡಬಾರ್ದು. ಮನೇಲಿ ಮಾಡಲ್ಲ ಅಂತಂದು ನಾವೇನು ಏಕಾದಶಿ ಉಪವಾಸವನ್ನು ಮಾಡಲ್ಲ, ನಾವೇನು ನಡೆಸ್ಕೊಂಡು ಬಂದಿಲ್ಲ, ಗುರುವಾರ ಮಾತ್ರ ನಾವು ರಾಯರ ಪೂಜೆ ಮಾಡ್ತೀವಿ ಅಂತಂದು ಏಕಾದಶಿಯ ದಿನ, ಅದರ ಹಿಂದೆ ಮುಂದಿನ ದಿನ, ಅಂದರೆ ಈ 3 ದಿನಗಳ ಕಾಲ ಯಾವ ಕಾರಣಕ್ಕೂ ನಾನ್ ವೆಜ್ಜನ್ನು ತಿನ್ನೋ ಹಾಗೆ ಇಲ್ಲ. ಏಕಾದಶಿ ಉಪವಾಸ ಮಾಡುವಂತಹವರು, ಅಂದರೆ ಇನ್ನು ಏಕಾದಶಿಯ ಆಚರಣೆ ಅಂತ ಹೇಳಿ ಬಂದಾಗ ಪ್ರತಿ ತಿಂಗಳು ನೀವು ಏನು ಮಾಡಬೇಕು ಅಂತಂದರೆ, ಏಕಾದಶಿಯ ಉಪವಾಸವನ್ನು ಯಾರೆಲ್ಲ ಮಾಡ್ತೀರಾ ಅದರ ಹಿಂದಿನ ದಿನ, ಅಂದರೆ ಅದರ ಹಿಂದಿನ ದಿನವನ್ನು ದಶಮಿ ಅಂತ ಹೇಳಿ ಕರೀತಾರೆ. ಅವತ್ತಿನ ದಿವಸ ಸಾಯಂಕಾಲ ತಲೆಗೆ ಸ್ನಾನ ಮಾಡ್ಕೋಬೇಕು. ಬೆಳಗ್ಗೆನೇ ಮನೆಯಲ್ಲಿ ಪೂಜೆ ಮಾಡಿರ್ತೀರ ಮಾಡುವಂತಹವರು ಮಾಡಿದರೂ ಮತ್ತೆ ನೀವೇನು ಮಾಡಬೇಕಾಗುತ್ತೆ, ತಲೆಗೆ ಸ್ನಾನವನ್ನು ಮಾಡಿಕೊಂಡು 5:15ರಿಂದ 5:15 ಒಳಗಡೆ ನೀವು ರಾಯರ ಎದುರುಗಡೆ ದೀಪವನ್ನು ಹಚ್ಚಿಬಿಟ್ಟು, ಅವತ್ತೇನು ತುಪ್ಪದಲ್ಲೇ ಹಚ್ಚಬೇಕು ಅಂತೇನಿಲ್ಲ, ಎಣ್ಣೆಯಲ್ಲಿ ಹಚ್ಕೊಂಡ್ರೂ ಪರವಾಗಿಲ್ಲ, ರಾಯರ ಎದುರಿಗೆ ಒಟ್ಟು ದೀಪ ಹಚ್ಚಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ನೀವು ಯಾವುದೇ ಪೂಜೆ ಪುನಸ್ಕಾರವನ್ನು ಮಾಡುವಾಗ ಸಂಕಲ್ಪ ಮಾಡ್ದಲೇ ನೀವು ಮಾಡಿದ್ರಿ ಅಂತಂದರೆ ಅದು ಸಲ್ಲದಿಲ್ಲ. ಪ್ರತಿ ಏಕಾದಶಿಗೂ ಹಾಗಾದರೆ ಸಂಕಲ್ಪ ಮಾಡ್ಕೋಬೇಕಾ, ಒಂದು ಬಾರಿ ಮಾಡಿಕೊಂಡ್ರೆ ಸಾಕಾಗಲ್ವಾ ಅಂತಂದರೆ ಇಲ್ಲ. ನೀವು ಪ್ರತಿ ಏಕಾದಶಿಯನ್ನು ನೀವು ಆಚರಣೆ ಮಾಡ್ತೀವಿ ಅನ್ನೋದಾದರೆ ದಶಮಿಯ ದಿವಸವೇ ನೀವು ಸಂಕಲ್ಪವನ್ನು ಅವತ್ತಿನ ದಿನ ಸಂಜೆ ಮಾಡ್ಕೋಬೇಕು. ನೀವು ಅಲ್ಲಿ ಸಂಕಲ್ಪ ಮಾಡಿಕೊಂಡ್ರಿ ಅಂದರೆ ಅಲ್ಲಿಂದ ನಿಮ್ಮ ವ್ರತ ಪ್ರಾರಂಭ ಆಯಿತು ಅಂತ. ಸಂಕಲ್ಪ ಯಾವ ರೀತಿ ಮಾಡ್ಕೊಳ್ಳೋ ಅಂತಹದ್ದು, ಬಲಗೈಯಲ್ಲಿ ಹಳದಿ ಅಕ್ಷತೆ ತಗೊಳ್ಳಿ, ಕೆಂಪು ಅಕ್ಷತೆಯನ್ನು ಸಂಕಲ್ಪಕ್ಕೆ ಬಳಸಬೇಡಿ. ಹಳದಿ ಅಕ್ಷತೆ ಮತ್ತು ತುಳಸಿಯನ್ನು ಹಿಡ್ಕೊಂಡು ರಾಯರ ಹತ್ರ ಹೇಳ್ಕೊಳ್ಳಿ, ಈ 3 ದಿನಗಳ ಕಾಲ ನಾನು ಈ ಏಕಾದಶಿಯ ವ್ರತವನ್ನು ಆಚರಣೆ ಮಾಡ್ತೀನಿ. ಈ ಸಮಯದಲ್ಲಿ ಏನಿದೆ ನಿಮ್ಮ ಕಷ್ಟ, ಅಂದರೆ ನಾವು ಯಾರೇ ಆಗಿರಲಿ ಇಷ್ಟೆಲ್ಲ ಕಷ್ಟಪಟ್ಟು ಉಪವಾಸವಿದ್ದು ನಾವು ಒಂದು ವ್ರತ ಆಚರಣೆ ಮಾಡ್ತೀವಿ ಅಂದರೆ ನಮ್ಮ ಯಾವುದೋ ಒಂದು ಕಷ್ಟವನ್ನು ಕಳೆದುಕೊಳ್ಳೋದಕ್ಕೋಸ್ಕರವೇ ನಾವು ಈ ವ್ರತವನ್ನು ಹಿಡಿದಿರ್ತೀವಿ.
ಅದನ್ನು ರಾಯರಿಗೆ ನಮ್ಮ ಕಷ್ಟ ಮನಸ್ಸು ಮುಟ್ಟುವ ಹಾಗೆ ನೀವು ಅವ್ರ ಹತ್ರ ಹೇಳ್ಕೋಬೇಕು. ಮತ್ತು ಇಲ್ಲ ಏನಾದರೂ ಒಂದು ಇಷ್ಟಾರ್ಥ ಈಡೇರಿಕೆಗೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನೂ ಸಹ ರಾಯರ ಹತ್ರ ಹೇಳ್ಕೊಳ್ಳಿ. ಪ್ರತಿ ಏಕಾದಶಿಗೂ ಹೇಳ್ಕೋಬೇಕು ನೀವು. ಈ ರೀತಿ ಹೇಳ್ಕೊಂಡಾದಮೇಲೆ ನೀವು ಆ ಕೈಯಲ್ಲಿ ಏನು ಅಕ್ಷತೆ ಮತ್ತು ತುಳಸಿ ಇಟ್ಕೊಂಡಿರ್ತೀರಲ್ವ, ರಾಯರ ಪಾದಕ್ಕೆ ಹಾಕಿಬಿಡಿ. ಇಲ್ಲಿಂದ ನಿಮ್ಮ ಏಕಾದಶಿಯ ಒಂದು ವ್ರತ ಪ್ರಾರಂಭ ಆಗುತ್ತೆ. ನೋಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವ್ರತಾಚರಣೆಗೆ ಸಂಬಂಧಪಟ್ಟಂತೆ ಅವ್ರವ್ರಿಗೆ ಏನೇನು ತಿಳಿದಿದೆಯೋ ಅದನ್ನು ಹೇಳಿಬಿಡ್ತಾರೆ. ದಶಮಿಯ ದಿನ ರಾತ್ರಿ ಮುದ್ದೆ ಎಲ್ಲ ತಿನ್ಬೋದಾ? ಖಂಡಿತ ತಿನ್ನಬಾರ್ದು. ಅವತ್ತಿನ ದಿವಸ ರಾತ್ರಿ ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ ಇವೆಲ್ಲ ಯಾವುದೂ ತಿನ್ನಲಿಕ್ಕೆ ಬರೋದಿಲ್ಲ. ನೀವು ಸಂಕಲ್ಪ ಮಾಡಿಕೊಂಡಾಗಲೇ ನಿಮ್ಮ ವ್ರತ ಪ್ರಾರಂಭ ಆಯಿತು ಅಂತ. ಮತ್ತು ಪ್ರತಿ ದಶಮಿನಲ್ಲಿ ಏನು ತಿನ್ನಬೇಕು ರಾತ್ರಿ ಅಂತಂದರೆ ಸಿಹಿ ಅವಲಕ್ಕಿ ಮಾತ್ರ ತಿನ್ನಬೇಕು. ಅವಲಕ್ಕಿಯನ್ನು ನೆನೆಸ್ಕೊಳ್ಳಿ, ಅದಕ್ಕೆ ಬೆಲ್ಲ ಮತ್ತು ಕಾಯಿ ತುರಿ ಇಷ್ಟನ್ನು ನೀವು ಹಾಕ್ಕೊಂಡು ಸಿಹಿ ಅವಲಕ್ಕಿಯನ್ನು ತಿಂದು ಅವತ್ತಿನ ದಿವಸ ಚಾಪೆಯ ಮೇಲೆ ಮಲ್ಕೊಂಡೇನೆ ನೀವು ಕತೆ ಕಳಿಬೇಕು. ಇನ್ಯಾವುದೇ ರೀತಿ ಆಹಾರ ತಗೊಳ್ಳೋದಕ್ಕೋಸ್ಕರ ಅಂದರೆ ಬರೋದಿಲ್ಲ ಅದು. ಅನ್ನನೋ ಮುದ್ದೆನೋ ಮತ್ತೊಂದು ತಿನ್ನಬಾರ್ದು. ಈ ರೀತಿ ನೀವು ದಶಮಿಯ ದಿವಸವನ್ನು ಕಳ್ಕೋತೀರಾ. ಇದಿಷ್ಟು ದಶಮಿಗೆ ಸಂಬಂಧಪಟ್ಟಂತೆ. ಪ್ರತಿ ದಶಮಿಗೆ ಸಂಜೆ ತಲೆಗೆ ಸ್ನಾನ ಮಾಡಿ ರಾಯರ ಎದುರುಗಡೆ ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಂಡು ಸಿಹಿ ಅವಲಕ್ಕಿಯನ್ನು ತಿಂದು ಚಾಪೆ ಮೇಲೆ ಮಲ್ಕೊಂಡು ದಶಮಿ ಕಳಿಬೇಕು. ಏಕಾದಶಿಯ ದಿವಸ ಏನು ಮಾಡಬೇಕು, ನೀವು ರಾಯರ ಯಾವುದೇ ಪೂಜೆ ಅಂತ ಹೇಳಿ ಬಂದಾಗ 8 ಗಂಟೆ ಒಳಗಡೆ ನಿಮ್ಮ ಪೂಜೆ ಮುಗಿದ್ಬಿಡಬೇಕು. ಇವತ್ತು ಯಾರೋ ಒಬ್ಬರು ಕಾಮೆಂಟ್ ಕೇಳಿದ್ರು, ಪಾಪ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋದು 9 ಗಂಟೆ ಆಗುತ್ತೆ ಬೆಳಗ್ಗೆ, ಏನು ಮಾಡಲಿ ಅಂತಂದು. ಅಂತಹವರಿಗೆ ಏನೂ ಮಾಡಲಿಕ್ಕಾಗಲ್ಲ. ಈಗ ನಮ್ಮ ಕೆಲಸ ಕಾರ್ಯವನ್ನೆಲ್ಲ ಬಿಟ್ಟು ನಾವು ಬಂದು ಮಾಡಲಿಕ್ಕಾಗಲ್ಲ. ಅಂತಹವರು ಏನೂ ಮಾಡಲಿಕ್ಕಾಗಲ್ಲ. ಬಂದಂತಹ ಸಮಯಕ್ಕೆ ಅಂದರೆ ಈ ರೀತಿ ಅಸಂದರ್ಭಗಳಾದಾಗ ಅರ್ಧ ಗಂಟೆ ಹೆಚ್ಚೋ ಕಡಿಮೆನೋ ರಾಯರು ಹೊಟ್ಟೆಗೆ ಹಾಕೋತಾರೆ ಅಂತ ಅಂದ್ಕೊಂಡು ಮಾಡಿ, ನಿಮ್ಗಾದಂತಹ ಸಮಯಕ್ಕೆ ಮಾಡಿ. ಆದರೆ ತಿಂಡಿಯೆಲ್ಲ ತಿಂದು ಊಟ ಮಾಡಿ ಗುರುವಾರಗಳಲ್ಲಿ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನೀವು ಒಂದು 10 ಗಂಟೆಗೆ ಹಚ್ತೀರಾ, ಹಚ್ಚಬಾರ್ದು ಆ್ಯಕ್ಚುಲಿ. ಈ ರೀತಿ ಅಸಂದರ್ಭಗಳಾಗಿ ಏನಾದರೂ ಹಚ್ಚುವಂತಹ ಪ್ರಮೇಯ ಬಂದಾಗ ಊಟ ತಿಂಡಿ ಮಾಡಿ ಮಾತ್ರ ಯಾವುದೇ ಕಾರಣಕ್ಕೂ ರಾಯರ ಪೂಜೆಯನ್ನು ಮಾಡಬೇಡಿ. ಇನ್ನು ಏಕಾದಶಿಯ ದಿವಸ ಪ್ರಾತಃ ಕಾಲದಲ್ಲಿ ಎದ್ದೇಳಬೇಕು. ಅಂದರೆ ಬಹಳ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡ್ಕೋಬೇಕು. ಮತ್ತೆ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕು. ಹಿಂದಿನ ದಿನ ಎಲ್ಲ ಮಾಡ್ಕೊಂಡಿರ್ತೀರಾ, ಮತ್ತೆ ಮಾಡಬೇಕಾ ಅಂತ ಹೇಳಿ ಕೇಳಿದ್ರೆ ಖಂಡಿತ ಮಾಡಬೇಕು. ಏಕಾದಶಿಯ ದಿವಸವೂ ಸಹ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಹಾಕ್ಕೋಬೇಕು. ಅವತ್ತಿನ ದಿವಸ ರಾಯರಿಗೆ ಯಾವುದೇ ಹೂಗಳನ್ನು ಇಡೋ ಹಾಗೆ ಇಲ್ಲ. ದೇವರ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ನೀವು ಹೇಗೆ ಬೇರೆ ದೇವರ ಫೋಟೋಗಳಿಗೆಲ್ಲ ನೀವು ಹೇಗೆ ಹೂಗಳನ್ನು ಇಡುವಂತಹದ್ದು ಅಭ್ಯಾಸ ಮಾಡ್ಕೊಂಡಿರ್ತೀರ ಆ ರೀತಿ ಇಟ್ಕೊಳ್ಳಿ. ಏಕಾದಶಿ ಅಂತಂದರೆ ನಾವು ಯಾವತ್ತೇ ಆಗಲಿ ಕೇವಲ ಅದನ್ನು ರಾಯರ ಪೂಜೆಗೆ ಸೀಮಿತ ಮಾಡ್ಕೋಬಾರ್ದು. ಆ ಏಕಾದಶಿಯ ದಿವಸದ ಸಂಪೂರ್ಣ ಫಲ ನಿಮಗೆ ದೊರೆಯೋದಿಲ್ಲ. ಯಾಕೆ ಅಂತಂದರೆ ಇವತ್ತಿಗೂ ಸಹ ರಾಯರಿದ್ದಾರೆ, ಬೃಂದಾವನದಲ್ಲಿ ಸಜೀವರಾಗಿ ಕೂತಿದ್ದಾರೆ. ಇವತ್ತಿಗೂ ಸಹ ಅವರು ಪ್ರತಿ ಏಕಾದಶಿಗೆ ನಿರ್ಜಲವಾದಂತಹ ಉಪವಾಸವನ್ನು ಶ್ರೀಮನ್ನಾರಾಯಣನ ಹೆಸರಿನಲ್ಲಿ ಕಳೀತಾರೆ. ಹೆಚ್ಚಿನ ಮಾಮೂಲಿ ದಿನಗಳಲ್ಲಿ ಏನು ಅವರು ಸ್ಮರಣೆ ಮಾಡ್ತಾರಲ್ವ, ಅವರ ಸ್ಮರಣೆ ಅದಕ್ಕಿಂತ ಹೆಚ್ಚಿನದಾಗಿ ಅವತ್ತಿನ ದಿನ ಏಕಾಗ್ರ ಚಿತ್ತದಿಂದ ಶ್ರೀಹರಿಯ ಸ್ಮರಣೆಯನ್ನು ಮಾಡ್ತಾರಂತೆ. ಹಾಗಾಗಿಯೇ ನಾವು ಏಕಾದಶಿಯ ದಿವಸಗಳಲ್ಲಿ ಮಠಮಾನ್ಯಗಳಿಗೆ ಹೋದಾಗ ಹೆಚ್ಚಿನ ಪ್ರದಕ್ಷಿಣೆಯನ್ನು ಹಾಕಬಾರ್ದು. ಅಂದರೆ ತುಂಬ ಅವತ್ತಿನ ದಿನ ಏನೇ ಸೇವೆ ಮಾಡಿದ್ರೂ ಉಪವಾಸವನ್ನು ಬಿಟ್ಟು ಸಲ್ಲೋದಿಲ್ಲ ಅಂತಲೇ. ಆವತ್ತಿನ ದಿನ ಅಂದರೆ 3-5 ಪ್ರದಕ್ಷಿಣೆ ಆ ಥರದ್ದೆಲ್ಲ ಹಾಕಬಾರ್ದು. ಹೆಜ್ಜೆ ನಮಸ್ಕಾರವೂ ಸಹ ಏಕಾದಶಿ ದಿನ ಮಾಡಬಾರ್ದು. ಹೀಗಾಗಿ ಶ್ರೀಮನ್ ಮಹಾವಿಷ್ಣುವಿನ ಪೂಜೆಗೆ ನಾವು ಸಹ ಮನೆಯಲ್ಲಿ ಒತ್ತು ಕೊಡಬೇಕು. ಏಕೆಂದರೆ ರಾಯರೇ ಅವರ ಹೆಸರಿನಲ್ಲಿ ಉಪವಾಸ ಇರೋದರಿಂದ ನಾವು ಅವರನ್ನು ಸ್ಮರಿಸ್ತಲೇ ಕೇವಲ ರಾಯರನ್ನು ಮಾತ್ರ ಸ್ಮರಿಸಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿದಾಗ ಸಂಪೂರ್ಣವಾದಂತಹ ಫಲ ಅನ್ನುವಂತಹದ್ದು ದೊರೆಯೋದಿಲ್ಲ. ಹೀಗಾಗಿ ಏನು ಮಾಡಬೇಕು, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಯಾವುದೇ ಒಂದು ಫೋಟೋ ಇದ್ದರೆ ಅದನ್ನು ಏನು ಮಾಡಬೇಕು, ಒರೆಸ್ಕೋಬೇಕು. ಮೊದಲು ಪ್ರತಿ ಏಕಾದಶಿ ದಿವಸ ಒರೆಸ್ಕೊಂಡು ಅದಕ್ಕೆ ಗಂಧ, ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ತುಳಸಿ ಮತ್ತು ಹೂಗಳನ್ನು ಹಾಕಿ
ಇದು ರಾಯರ ಫೋಟೋಗೆಲ್ಲ ಹೇಳ್ತಾ ಇರೋದು ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಫೋಟೋಕ್ಕೆ. ಕೆಲವರೆಲ್ಲ ಹೇಳ್ತೀರಾ ನಾವು ಶಿವನ ಆರಾಧಕರು, ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ, ತೊಗೊಂಬಂದಿಟ್ಕೊಂಡ್ರೆ ನಮ್ಮ ಮನೆ ದೇವರು ಮುನಿಸ್ಕೊಳ್ತಾನೆ, ಹಾಗೆ ಹೀಗೆ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಅಂಥೇಳಿ ಕಾಮೆಂಟ್ಸಲ್ಲಿ. ದಯಮಾಡಿ ಯಾರೂ ಸಹ ಆ ರೀತಿ ಅನ್ಯತಾ ಭಾವಿಸಬಾರ್ದು. ರಾಯರ ಪೂಜೆಯನ್ನು ಯಾರೆಲ್ಲ ಮಾಡ್ತೀರಾ ಅವರು ಒಂದು ಶ್ರೀಹರಿಯ ಸ್ವರೂಪದ ಒಂದು ಸಣ್ಣ ಫೋಟೋನಾದರೂ ತಂದಿಟ್ಕೊಳ್ಳಿ. ಅದರಿಂದ ನಿಮ್ಮ ಮನೆ ದೇವರೇನಿದೆ ಆ ಮುನಿಯುವಂತಹದ್ದು ಅದೆಲ್ಲ ಆಗುತ್ತೆ ಅನ್ನುವಂತಹದ್ದು ಯಾವುದೂ ಆಗೋದಿಲ್ಲ. ಖಂಡಿತ ಒಳ್ಳೆಯದಾಗುತ್ತೆ. ಅವ್ರವ್ರ ಮಾತನ್ನು ಕೇಳಲಿಕ್ಕೆ ಹೋಗಬೇಡಿ. ಏಕೆಂದರೆ ನಾವು ಏನೇ ರಾಯರ ಸೇವೆ ಮಾಡಬೇಕು ಅಂತಂದರೂ ಅದು ನಮಗೆ ಸಲ್ಲಬೇಕು ಅಂತಂದರೆ ಅದು ಗುರುವಾರವೂ ಅಷ್ಟೇನೆ ನಾವು ಅವರನ್ನು ಸ್ಮರಿಸ್ತಲೇ ಬರೀ ರಾಯರನ್ನಷ್ಟೇ ಪೂಜಿಸ್ಕೊಂಡು ಹೋದರೆ ನಮಗೆ ಅಷ್ಟು ಫಲಗಳು ಲಭ್ಯ ಆಗೋದಿಲ್ಲ. ಹೀಗಾಗಿ ಒಂದು ಸಣ್ಣ ಫೋಟೋನಾದರೂ ಮನೆಯಲ್ಲಿ ಇಟ್ಕೊಳ್ಳಿ. ಫೋಟೋ ಒರೆಸ್ಕೋತೀರಾ, ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ತುಳಸಿ ಎಲ್ಲವನ್ನೂ ಸಹ ಹಾಕ್ಕೋತೀರ. ಅವರ ಮುಂದೆ ಏಕಾದಶಿಯ ದಿವಸ ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಅಂದರೆ ಒಂದು ಮಣ್ಣಿನ ದೀಪವನ್ನಾದರೂ ಶ್ರೀಹರಿಯ ಒಂದು ಸ್ವರೂಪದ ಫೋಟೋ ಮುಂದೆ ನೀವು ಹಚ್ಚಲಿಕ್ಕೆ ಸಿದ್ಧ ಮಾಡ್ಕೋಬೇಕು. ಇನ್ನು ರಾಯರ ಫೋಟೋ ವಿಚಾರಕ್ಕೆ ಬಂದರೆ, ರಾಯರ ಫೋಟೋವನ್ನು ಒರೆಸ್ಕೊಂಡು ಅವತ್ತಿನ ದಿವಸ ಶುದ್ಧವಾದಂತಹ ಗಂಧವನ್ನು ಮಾತ್ರ ರಾಯರಿಗೆ ಹಚ್ಚಿ ತುಳಸಿಯನ್ನು ಹಾಕ್ಕೊಳ್ಳಿ. ತುಂಬ ಅಲಂಕಾರ ಮಾಡಬೇಡಿ ರಾಯರಿಗೆ, ತುಳಸಿಯನ್ನು ಹಾಕಿ. ರಾಯರು ಅಲಂಕಾರ ಪ್ರಿಯರಲ್ಲ. ಏಕಾದಶಿಯ ದಿವಸ ಮಾರುಗಟ್ಟಲೆ ತುಳಸಿ ಹಾಕಿ ತುಂಬ ಅಲಂಕಾರ ಮಾಡಬಾರ್ದು, ತಪ್ಪು. ಒಂದು ಎಳೆ ಅವರಿಗೆ ಒಂದು ಮಾಲೆ ಥರ ಹಾಕಿದ್ರೂ ಸಾಕಾಗುತ್ತೆ. ಅವತ್ತಿನ ದಿವಸ ರಾಯರ ಮುಂದೆ 2 ತುಪ್ಪ ದೀಪವನ್ನು ಹಚ್ಚಲಿಕ್ಕೆ ನೀವು ಸಿದ್ಧ ಮಾಡ್ಕೋಬೇಕು. ಏಕಾದಶಿಯ ದಿವಸ ಪ್ರತಿ ಏಕಾದಶಿಯಲ್ಲೂ ಸಹ ನೀವು ತುಳಸಿ ಪೂಜೆಗೆ ಬಹಳ ಒಂದು ಪ್ರಾಶಸ್ತ್ಯವನ್ನು ಕೊಡಬೇಕು. ದೇವರ ಮನೆಯಲ್ಲಿ ನೀವು ಪೂಜೆ ಪುನಸ್ಕಾರ ಮಾಡೋದಕ್ಕಿಂತ ಮುಂಚೆ ಹೆಣ್ಮಕ್ಳು ತುಳಸಿಗೆ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿ. ಆದರೆ ಯಾವುದೇ ಕಾರಣಕ್ಕೂ ಏಕಾದಶಿಯ ದಿವಸ ನೀವು ಏನು ಮಾಡಬಾರ್ದು, ತುಳಸಿಗೆ ನೀರು ಹಾಕಬಾರ್ದು. ನೋಡಿಕೊಂಡು ಅವತ್ತಿನ ಹಿಂದಿನ ದಿವಸವೇ ನೀರು ಸ್ವಲ್ಪ ಹೆಚ್ಚಿಗೆ ಹಾಕಿ ಬಿಡಿ. ಅವತ್ತಿನ ದಿವಸ ಅಂದರೆ ಏಕಾದಶಿಯ ದಿವಸ ನೀರು ಹಾಕಬೇಡಿ. ಅರಿಶಿಣ ಕುಂಕುಮ ಹೂವನ್ನು ಏರಿಸಿ ತುಳಸಿ ಮುಂದೆನೂ ಸಹ ಒಂದು ತುಪ್ಪದ ದೀಪವನ್ನು ಮೊದಲು ಹಚ್ಚಿ. ಯಾಕೆ ಅಂದರೆ ಅಲ್ಲಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣನ ಸಾನ್ನಿಧ್ಯ ಇರುತ್ತೆ. ಹೀಗಾಗಿ ಒಂದು ತುಪ್ಪದ ದೀಪವನ್ನು ಹಚ್ಚಿದ್ದಾದ ಮೇಲೆ ದೇವರ ಮನೆಯಲ್ಲಿ ಏನು ನೀವು ಮಾಮೂಲಿಯಾಗಿ ದೀಪ ಇಟ್ಕೊಂಡಿರ್ತೀರಲ್ವ ಆ ದೀಪವನ್ನು ಅಂಟಿಸಿ. ಅದಾದಮೇಲೆ ಶ್ರೀಮನ್ನಾರಾಯಣನ ಫೋಟೋ ಮುಂದೆ ಇಟ್ಕೊಂಡಿರುವಂತಹ ಮಣ್ಣಿನ ದೀಪವನ್ನು ಊದ್ಬತ್ತಿ ಅಥವಾ ಒಂದು ಏಕಾರತಿಯನ್ನು ಮಾಡಿಕೊಂಡು ಅದರಲ್ಲಿ ಹಚ್ಚಿ. ನಂತರ ರಾಯರ ಮುಂದೆ ಏನು 2 ದೀಪ ಇಟ್ಟಿರ್ತೀರಲ್ವ ಅದನ್ನು ಅಂಟಿಸ್ಕೋಬೇಕು. ಇನ್ನು ಮಿಕ್ಕಿದಂಥ ಇನ್ಫಾರ್ಮೇಷನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ವಿಡಿಯೋ ಬಹಳ ಲೆಂತಿ ಇದೆ, ಯಾಕೆಂದರೆ ಇನ್ನೂ ರಾಯರ ಅಭಿಷೇಕದ ಬಗ್ಗೆ, ಉಪವಾಸದ ಬಗ್ಗೆ ಮತ್ತು ದ್ವಾದಶಿ ಆಚರಣೆ ಬಗ್ಗೆ ಎಲ್ಲವನ್ನೂ ವಿಶದವಾಗಿ ಹೇಳಬೇಕು. ಏಕೆಂದರೆ ಬಹಳಷ್ಟು ಜನಕ್ಕೆ ತುಂಬ ಕನ್ಫ್ಯೂಷನ್ನು ಏಕಾದಶಿಯ ವಿಚಾರದಲ್ಲಿ. ಹೀಗಾಗಿ ಒಂದು ವಿಡಿಯೋ ಹಾಕಿದ್ರೆ ಮಾಡೋರೆಲ್ರಿಗೂ ಸಹ ಅನುಕೂಲ ಆಗುತ್ತೆ ಅನ್ನೋವಂತಹ ಭಾವನೆಯಿಂದ ಈ ವಿಡಿಯೋವನ್ನು ಹಾಕಿದ್ದು. ನಮಸ್ಕಾರ ಎಲ್ರಿಗೂ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನಷ್ಟು ಇನ್ಫಾರ್ಮೇಷನನ್ನು ಹಾಕ್ತೀನಿ ನಾಳೆ. ಒಳ್ಳೇದು ಮಾಡಲಿ ರಾಯರೆಲ್ರಿಗೂ.